ಓಕೆ, ಇದೀಗ ಮತ್ತೊಂದು ಫೋಟೋ ಲಭ್ಯ ಆಗ್ತಾ ಇದೆ. ನೀವು ಗಮನಿಸ್ತಾ ಇದ್ದೀರಾ, ಧನುರ್ಧಾರಿಯಾಗಿರುವಂತಹ ರಾಮಲಲ್ಲನ ಫೋಟೋ ಈಗ ಲಭ್ಯ ಆಗ್ತಾ ಇದೆ. ಇದರ ಬಗ್ಗೆ ಕೂಡ ಈಗಷ್ಟೇ ಶೆಲ್ವಪಿಳ್ಳಯ್ಯ ಅಯ್ಯಂಗಾರ್ ಅವರು ಹೇಳ್ತಾ ಇದ್ರು. ಕೋದಂಡ ಭಂಗಿಯಲ್ಲಿ ನಿಂತಿರುವ ರೀತಿ ಅದನ್ನ ಕೆತ್ತನೆ ಮಾಡಲಾಗಿದೆ. ಅಲಂಕಾರದ ಸಂದರ್ಭದಲ್ಲಿ ಎಡಗೈಗೆ ಬಾಣ ಮತ್ತೆ ಬಲಗೈಗೆ ಬಿಲ್ಲನ್ನು ಜೋಡಿಸಲಾಗುತ್ತೆ, ಆಗ ಅದು ಸಂಪೂರ್ಣಗೊಳ್ಳುತ್ತೆ ಅನ್ನೋದನ್ನು ಹೇಳ್ತಾ ಇದ್ರು. ಇದೀಗ ಅದನ್ನು ಕೂಡ ನೀಡಿರುವಂತಹ ಮತ್ತೊಂದು ಫೋಟೋ ಲಭ್ಯ ಆಗ್ತಾ ಇದೆ. ಚಿನ್ನದ ಬಿಲ್ಲು ಬಾಣವನ್ನ ರಾಮಲಲ್ಲನ ಕೈಗೆ ಇರಿಸಲಾಗಿದೆ. ಶ್ರೀರಾಮ ಪ್ರಭು ಅಂತಿದ್ದ ಹಾಗೇನೆ ಆ ಕಲ್ಪನೆಯ ಜೊತೆಗೆ ಧನುರ್ಧಾರಿಯಾಗಿಯೇ ಕಲ್ಪಿಸಿಕೊಳ್ಳುವಂಥದ್ದು. ನಾವು ಪ್ರತಿಯೊಬ್ಬ ಭಾರತೀಯರು ಕೂಡ ಧನುರ್ಧಾರಿಯಾದಂತಹ ರಾಮನನ್ನೇ ಇದುವರೆಗೂ ನಾವು ನೋಡಿರುವಂಥದ್ದು, ತಿಳಿದಿರುವಂಥದ್ದು, ನಾವು ಕಲ್ಪಿಸಿಕೊಳ್ಳುವಂಥದ್ದು ಪ್ರತಿಯೊಂದು ಕೂಡ. ರಾಮಲಲ್ಲನ ಮೂರ್ತಿಯಲ್ಲಿ ಆ ಸ್ಥಳವನ್ನ ಖಾಲಿ ಇರಿಸಲಾಗಿತ್ತು, ಕಣ್ಣಿಗೆ ಪಟ್ಟಿ ಕಟ್ಟಿದ್ರು. ಮತ್ತೆ ಮತ್ತೊಂದು ಫೋಟೋ ಲಭ್ಯ ಆಗಿರೋದನ್ನು ಕೂಡ ನೀವು ನೋಡ್ತಾ ಇದ್ದೀರಾ ಈಗ ಸ್ಕ್ರೀನ್ ಮೇಲೆ. ಅಲಂಕಾರ ಆಗಿರುವಂತಹ ರಾಮಲಲ್ಲನ ಮೂರ್ತಿಯ ಮತ್ತೊಂದು ಎಕ್ಸ್ಕ್ಲೂಸಿವ್ ಫೋಟೋ ನ್ಯೂಸ್ ಫಸ್ಟ್ಗೆ ಲಭ್ಯ ಆಗಿದೆ. ಮೊದಲಿಗೆ ರಾಮಲಲ್ಲ ಮೂರ್ತಿಯನ್ನ ಕಂಡಾಗ ಅದಕ್ಕೆ ಬಟ್ಟೆಯನ್ನ ಹೊದಿಕೆ ಮಾಡಿ ಕಣ್ಣಿಗೆ ಪಟ್ಟಿಯನ್ನ ಕಟ್ಟಲಾಗಿತ್ತು. ಕೋದಂಡ ಭಂಗಿಯಲ್ಲಿ ಇದ್ದಂತಹ ರಾಮಲಲ್ಲನ ಎರಡು ಕೈಗಳು ಬಿಲ್ಲು ಬಾಣವನ್ನ ಹಿಡಿದಂತಹ ಭಂಗಿಯಲ್ಲಿತ್ತು. ಆದರೆ ಅಲ್ಲಿಗೆ ಅದನ್ನ ಇನ್ನೂ ತಲುಪಿಸಲಾಗಿರಲಿಲ್ಲ, ಆ ಸ್ಥಳಕ್ಕೆ ಬಿಲ್ಲು ಬಾಣವನ್ನ ಕೂಡಿಸಿರಲಿಲ್ಲ. ಅದಾದ ನಂತರ ಕಣ್ಣಿನ ಪಟ್ಟಿ ತೆರೆದಂತಹ ಫೋಟೋವಿನ ಲಭ್ಯ ಆಗುತ್ತೆ. ಅದಾದ ಮೇಲೆ ಮುಂದುವರೆದ ಹಾಗೆ ಈಗ ಕೈಯಲ್ಲಿ ಬಿಲ್ಲು ಬಾಣ, ಅದು ಚಿನ್ನದ ಬಿಲ್ಲು ಬಾಣವನ್ನ ಹಿಡಿದಿರುವಂತಹ ಧನುರ್ಧಾರಿಯಾಗಿರುವಂತಹ 5 ವರ್ಷದ ಶ್ರೀರಾಮ ಪ್ರಭುವಿನ ಮೂರ್ತಿಯ ಫೋಟೋ ನೀವೀಗ ಗಮನಿಸ್ತಾ ಇರುವಂಥದ್ದು. ಬಲಗೈಯಲ್ಲಿ ಬಿಲ್ಲು, ಎಡಗೈಯಲ್ಲಿ ಬಾಣ ಹಿಡಿದು ಕೋದಂಡ ಭಂಗಿಯಲ್ಲಿ ನಿಂತಿರುವಂತಹ 5 ವರ್ಷದ ಭಾವವನ್ನು ತರುವಂತಹ ರಾಮಲಲ್ಲ ಮೂರ್ತಿಯ ಫೋಟೋಗಳು ಒಂದೊಂದಾಗೇ ಲಭ್ಯ ಆಗ್ತಾ ಹೋಗ್ತಾ ಇದೆ. ಸಾಕಷ್ಟು ವಿಚಾರಗಳಿದೆ ಈ ಫೋಟೋವಲ್ಲಿ, ಅಂದರೆ ಈ ಕೆತ್ತನೆಯಲ್ಲಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿ. ಹೊಯ್ಸಳರ ಕಾಲದ ರೂಪದಲ್ಲಿ, ಆ ಶೈಲಿಯಲ್ಲಿ ಅದರ ಆಭರಣಗಳಿರಬಹುದು, ಇತರೆ ಕೆತ್ತನೆಯ ಶೈಲಿಗಳು ಅದೆಲ್ಲವನ್ನು ಕೂಡ ಅನುಸರಿಸಲಾಗಿದೆ ಅನ್ನುವಂಥದ್ದನ್ನು ಕೂಡ ನ್ಯೂಸ್ ಫಸ್ಟ್ ಜೊತೆ ಮಾತಾಡೋ ಸಂದರ್ಭದಲ್ಲಿ ವಿದ್ವಾಂಸರಾದಂಥ ಡಾಕ್ಟರ್ ಶೆಲ್ವಪಿಳ್ಳೈ ಅಯ್ಯಂಗಾರ್ ಅವರು ವಿವರಿಸ್ತಾ ಇದ್ರು. ಇನ್ನುಳಿದ ಹಾಗೆ ವಿಷ್ಣುವಿನ ದಶಾವತಾರವನ್ನು ಸಂಪೂರ್ಣವಾಗಿ ಅಲ್ಲಿ ಕೆತ್ತನೆ ಮಾಡಲಾಗಿದೆ. ಕೂರ್ಮಾವತಾರದಿಂದ ಹಿಡಿದು ಕಲ್ಕಿ ಅವತಾರದವರೆಗೂ ಕೂಡ ಈ ರಾಮ, ಪರಶುರಾಮರು, ಈ ಎಲ್ಲ ಅವತಾರಗಳನ್ನು ಒಳಗೊಂಡ ಹಾಗೆ ದಶಾವತಾರವನ್ನು ಕೂಡ ಬಹಳ ಅದ್ಭುತವಾಗಿ ಪ್ರಭಾವಳಿಯಲ್ಲಿ ಕೆತ್ತಲಾಗಿದೆ. ಜೊತೆಗೆ ಒಂದು ಕಡೆ ಗರುಡದ ಕೆತ್ತನೆ, ಮತ್ತೊಂದು ಕಡೆ ರಾಮರ ಪ್ರಿಯ ಬಂಟ ಆಂಜನೇಯರ ಕೆತ್ತನೆ, ಮೇಲ್ಭಾಗದಲ್ಲಿ ಸೂರ್ಯದೇವರ ಪ್ರತಿಕೃತಿಯನ್ನು ಕೂಡ ಕೆತ್ತನೆ ಮಾಡಲಾಗಿರುವಂಥದ್ದು. ಇಡೀ ದೇಶ ಯಾವ ರಾಮಲಲ್ಲನ ಮೂರ್ತಿಯನ್ನು ಆ ಜಾಗದಲ್ಲಿ ಕಣ್ತುಂಬಿಕೊಳ್ಳಬೇಕು ಅಂತ ಶತಶತಮಾನಗಳ ಹೋರಾಟ ಆಗಿ ಈಗ ಅದರ ಪ್ರತಿಷ್ಠಾಪನೆಯಾಗಿದೆ. ದಿನಗಣನೆ ಆರಂಭ ಆಗಿದೆ ಪ್ರಾಣ ಪ್ರತಿಷ್ಠಾಪನೆಗೆ. ಆ ರಾಮಲಲ್ಲ ಮೂರ್ತಿಯನ್ನ ಇಡೀ ದೇಶ ಈಗ ಲಭ್ಯ ಆಗ್ತಾ ಇರುವಂಥ ಒಂದಷ್ಟು ಫೋಟೋಗಳ ಮೂಲಕ ಕಣ್ತುಂಬಿಕೊಳ್ತಾ ಇದೆ. ಇದಕ್ಕೂ ಮುಂಚೆ ಎಷ್ಟು ದೊಡ್ಡ ಸಂಭ್ರಮ ಮನೆ ಮಾಡಿತ್ತು, ಆ ಕಾತುರತೆ ಎಷ್ಟಿತ್ತು, ಅದೆಲ್ಲವೂ ಈಗ ಕ್ಷಣ ಕ್ಷಣಕ್ಕೂ ಮತ್ತಷ್ಟು ಹೆಚ್ಚಾಗ್ತಾ ಹೋಗ್ತಾ ಇದೆ. ಭಕ್ತಿ ಭಾವ ಮತ್ತಷ್ಟು ಉಮ್ಮಳಿಸಿ ಬರ್ತಾ ಇದೆ. ಒಂದು ರೀತಿ ರೋಮಾಂಚನಕಾರಿ ಅನ್ಸುತ್ತೆ. ಪುಳಕಿತರಾಗ್ತಾ ಇದ್ದಾರೆ ಬಹಳಷ್ಟು ಜನ. ಶ್ರೀರಾಮ ಪ್ರಭುವಿನ ಇದು ಒಂದೊಂದೇ ಫೋಟೋಗಳು ನೋಡಲಿಕ್ಕೆ ಸಿಗ್ತಿದ್ದ ಹಾಗೆ ನ್ಯೂಸ್ ಫಸ್ಟ್ನಲ್ಲಿ ಪ್ರಕಟಗೊಂಡು ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಈ ಫೋಟೋಗಳು ಸಾಕಷ್ಟು ವೈರಲ್ ಆಗ್ತಾ ಇದೆ. ಮೊದಲಿಗೆ ನಾವು ನೋಡಿದಾಗ ಸೀತಾಮಾತೆ, ರಾಮ, ಲಕ್ಷ್ಮಣ ಮತ್ತೆ ಹನುಮಂತರು ಒಟ್ಟಿಗೆ ಇದ್ದಂಥದ್ದು, ಅದು ಯೋಗಿರಾಜ್ ಅವರ ಜೊತೆಗಿದ್ದ ಒಂದು ಫೋಟೋ ಆಗಿತ್ತು. ಇದೀಗ ಈ ಫೋಟೋಗಳು ಒಂದೊಂದಾಗಿ ಲಭ್ಯ ಆಗ್ತಾ ಹೋಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಜಗದೀಶ್ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಜಗದೀಶ್, ಅಂತಿಮವಾಗಿ ಈಗ ರಾಮಲಲ್ಲ ಮೂರ್ತಿಗೆ ಬಿಲ್ಲು ಬಾಣವನ್ನು ಕೂಡ ಕೈಗೆ ಕೊಟ್ಟು ಅಲಂಕರಿಸಲಾಗಿದೆ ಅಂತ ಅನ್ಸುತ್ತೆ. ಸದ್ಯ ಪೂಜಾ ವಿಧಿವಿಧಾನ ಕೈಂಕರ್ಯಗಳು ಎಲ್ಲಿಗೆ ಬಂದು ನಿಂತಿದೆ? ರಾಮಲಲ್ಲನಿಗೆ ಸಂಪೂರ್ಣ ಅಲಂಕಾರಗೊಳಿಸಲಾಗಿದೆಯಾ? ಈಗ ಗೊತ್ತಾಗ್ತಾ ಇರುವಂತಹ ಫೋಟೋಗಳಲ್ಲಿ ಏನು ವಿಚಾರಗಳು ತಿಳಿದು ಬರ್ತಾ ಇದೆ?
ವಿಜಯ್ ರಾಮಲಲ್ಲಾನ ಮೂರ್ತಿಯ ನೋಡಬೇಕು ಅಂತ ಲಕ್ಷಾಂತರ ಜನ ಕೋಟ್ಯಾಂತರ ಜನ ರಾಮಭಕ್ತರ ಅಂದ್ರೆ ಆಸೆ ಆಗಿತ್ತು. ಹಲವು ವರ್ಷಗಳ ರಾಮಲಲ್ಲಾನ ಮೂರ್ತಿ ಪ್ರತಿಷ್ಠಾಪನೆಗೂ ಸಹಿತ ಕ್ಷಣಗಳನ್ನ ನಡೀತಾ ಇದೆ. ಇದೇ ಸಂದರ್ಭದಲ್ಲಿ ನ್ಯೂಸ್ ಫಸ್ಟ್ಗೆ ಸಿಕ್ಕಿರ್ತಕ್ಕಂತಹ ಫೋಟೋ ಇರುವಂತಹದ್ದು ಏನಂದ್ರೆ ರಾಮಲಲ್ಲಾನ ಮೂರ್ತಿಯ ಕೆತ್ತನೆ ಆಗ್ತಾ ಇರ್ತಕ್ಕಂತಹ ಸ್ಥಳದ ಫೋಟೋ ಅದು. ಮತ್ತೆ ಆ ಮೂರ್ತಿಯನ್ನ ರಾಮ ಮಂದಿರದ ಒಳಗಡೆ ತೆಗೆದುಕೊಂಡು ಹೋಗುವಂತಹ ಸಂದರ್ಭದಲ್ಲೂ ಸಹಿತ ಕಣ್ಣಿಗೆ ಬಟ್ಟೆಯನ್ನ ಕಟ್ಟಿ ತೆಗೆದುಕೊಂಡು ಹೋಗುವಂತದ್ದು ಅದು ಇತ್ತು. ಆದ್ರೆ ಈಗ ಸಿಕ್ಕಿರುವಂತಹ ಫೋಟೋ ಕಣ್ಣಿಗೆ ಬಟ್ಟೆ ಕಟ್ಟಿ ಇರುವಂತಹ ಫೋಟೋ ಅಂದ್ರೆ ಕೆತ್ತನೆ ಮಾಡಿ ಅದನ್ನ ಇಟ್ಟಿರುವಂತಹ ಜಾಗ ಇದೆಯಲ್ಲ ಅದು ಅಂದ್ರೆ ರಾಮ ಮಂದಿರ ಮೂರ್ತಿಯನ್ನ ಕೆತ್ತನೆ ಮಾಡಿರ್ತಕ್ಕಂತಹ ಸ್ಥಳದ ಫೋಟೋ. ಆ ಮೂರ್ತಿಯನ್ನ ನೋಡಿದ್ರೆ ಮುಖವನ್ನ ನೋಡಿದ್ರೆ ಆ ಮುಖದಲ್ಲಿರುವಂತಹ ಏನಂದ್ರೆ ಸೌಂದರ್ಯವನ್ನ ನೋಡಿದ್ರೆ ಅದನ್ನ ನೋಡ್ತಾ ಇದ್ರೆ ಸಹಿತ ಎಂತವರಿಗೂ ಸಹಿತ ಪುಳುಕ ಆಗುವಂತಹ ಏನಂದ್ರೆ ಕ್ಷಣ ಕಣ್ಣಿಗೆ ಕಂಡ ಹಾಗೆ ಇರುತ್ತೆ. ಯಾಕಂದ್ರೆ 5 ವರ್ಷದ ಮಗು ಯಾವ ರೀತಿಯಾಗಿರುತ್ತಲ್ಲ 5 ವರ್ಷದ ಮಗುವಿನ ಫೋಟೋ ಇರುವಂತಹ ಕಾರಣಕ್ಕಾಗಿ ಆ ಮಗುವಿನ ಮೂರ್ತಿ ಹೇಗಿರುತ್ತೆ, ಒಂದು ಮಗು 5 ವರ್ಷದ ಮಗು ಇದ್ರೆ ಹೇಗಿರುತ್ತೆ, ಆ ಮುಖದಲ್ಲಿ ಆ ತೇಜಸ್ಸು ಹೇಗಿರುತ್ತೆ, ಆ ತೇಜಸ್ಸು ಸಹಿತ ಕಾಣ ಸಿಗ್ತಾ ಇದೆ. ಮತ್ತೆ ಅದರ ಜೊತೆಗೆ ಆ ಮೂರ್ತಿಯನ್ನ ಕೆತ್ತನೆ ಮಾಡುವಂತಹ ಸಂದರ್ಭದಲ್ಲಿ ಎಲ್ಲವೂ ಕಂಪ್ಲೀಟ್ ಆದ ಮೇಲೆ ಅದಕ್ಕೆ ಅಂದ್ರೆ ರಾಮನಿಗೆ ಪಕ್ಕದಲ್ಲಿ ಒಂದು ಏನಂದ್ರೆ ಬಿಲ್ಲು ಬಾಣವನ್ನ ಕೊಡುವಂತಹ ಕೆಲಸವನ್ನ ಅಂದ್ರೆ ಪಕ್ಕದಲ್ಲಿ ಇಟ್ಟು ಅದನ್ನ ಫೋಟೋವನ್ನ ತೆಗೆದಿರುವಂತಹ ಒಂದು ಫೋಟೋವು ಸಹಿತ ಈಗ ದೊಡ್ಡ ಮಟ್ಟದಲ್ಲಿ ಅಂದ್ರೆ ಸಂಚಲನ ಸೃಷ್ಟಿ ಮಾಡ್ತಾ ಇದೆ. ಯಾಕಂದ್ರೆ ಬಹಳಷ್ಟು ಜನರ ಆಸೆ ಆಗಿತ್ತು ನಾವು ಯಾವಾಗ ರಾಮಲಲ್ಲಾನ ಮೂರ್ತಿಯನ್ನ ನೋಡ್ತೀವಿ ಪೂರ್ತಿಯಾಗಿ. ಯಾಕಂದ್ರೆ ನಿನ್ನೆಯಿಂದನೂ ಸಹಿತ ಕಣ್ಣಿಗೆ ಬಟ್ಟೆ ಕಟ್ಟಿರ್ತಕ್ಕಂತಹ ಫೋಟೋ ವೈರಲ್ ಆಗಿತ್ತು. ಅದ್ರ ಬಗ್ಗೆ ಏನಂದ್ರೆ ಎಲ್ಲರೂ ಕಾತರದಿಂದ ಕಾಯ್ತಾ ಇರುವಂತದ್ದೇನು ಅಂದ್ರೆ ಆ ಕಣ್ಣು ಬಿಟ್ಟಿದ ಹಾಗೆ ಅಂದ್ರೆ ಕಣ್ಣನ್ನ ಪಟ್ಟಿಯನ್ನ ತೆಗೆದ ನಂತರ ಹೇಗಿರಬಹುದು ಅನ್ನುವಂತಹ ನಿರೀಕ್ಷೆ ಮೇಲೆ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇತ್ತು. ಆ ಮೂರ್ತಿಯ ಸುತ್ತಮುತ್ತ ಇರ್ತಕ್ಕಂತಹ ಏನಂದ್ರೆ ವಿಗ್ರಹಗಳಿದಾವಲ್ಲ ಅಂದ್ರೆ ಆ ಕೆತ್ತನೆ ಹಿಂಭಾಗದಲ್ಲಿ ಇರ್ತಕ್ಕಂತಹ ಒಂದು ಕೆತ್ತನೆಗಳು ಅಂದ್ರೆ ಬೇರೆ ಬೇರೆ ದೇವರ ಫೋಟೋಗಳನ್ನ ಮೂರ್ತಿಗಳನ್ನ ಕೆತ್ತನೆ ಮಾಡಿರುವಂತದ್ದಾಗಿರ್ಬೋದು. ಅದರ ಜೊತೆಗೆ ಮೂರ್ತಿಯ ಮುಖದ ನೀವು ಹೇಳೋ ಹಾಗೆ ಬಹುಶಃ ಇದು ಕೆತ್ತನೆಯ ಸ್ಥಳದ್ದೇ ಫೋಟೋ ಆಗಿದ್ರು ಕೂಡ ಎಕ್ಸ್ಕ್ಲೂಸಿವ್ ಆಗಿ ನ್ಯೂಸ್ ಫಸ್ಟ್ಗೆ ಲಭ್ಯ ಆಗಿರುವಂತದ್ದು ಕಣ್ಣಿನ ಪಟ್ಟಿ ಇಲ್ಲದಂತಹ ಒಂದು ಫೋಟೋ ಅಂದ್ರೆ ಕೆತ್ತನೆಯ ಸ್ಥಳದ್ದು ಇದು ಫೋಟೋ. ಮತ್ತೊಮ್ಮೆ ಹೇಳ್ತಾ ಇದ್ದೀವಿ, ಸದ್ಯಕ್ಕೆ ಈಗ ಗರ್ಭಗುಡಿಯಲ್ಲಿ ಏನು ಪ್ರತಿಷ್ಠಾಪಿಸಿದ್ದಾರಲ್ಲ ಆ ಮೂರ್ತಿಯ ಕಣ್ಣಿಗೆ ಇನ್ನೂ ಬಟ್ಟೆ ಕಟ್ಟಲಾಗಿದೆ. ಈಗ ನೀವು ನ್ಯೂಸ್ ಫಸ್ಟ್ ನಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಗಮನಿಸ್ತಾ ಇದ್ದೀರಲ್ಲ ರಾಮಲಲ್ಲಾ ಮೂರ್ತಿಯ ಕಣ್ಣಿಗೆ ಪಟ್ಟಿ ಇಲ್ಲದಂತಹ ಮೊದಲ ದರ್ಶನ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಅನ್ಸುತ್ತೆ. ರಾಮಲಲ್ಲಾ ಮೂರ್ತಿಯ ಮೊದಲ ದರ್ಶನವನ್ನ ನೀವು ನ್ಯೂಸ್ ಫಸ್ಟ್ ನಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಗಮನಿಸ್ತಾ ಇದ್ದೀರಾ. ಮೂವರಿಗೂ ಕೂಡ ಬೇರೆ ಬೇರೆ ಸ್ಥಳಾವಕಾಶವನ್ನು ಕೊಟ್ಟು ಅಲ್ಲಿ ಮೂವರು ಶಿಲ್ಪಿಗಳ ಕೈಯಿಂದ ಈ ಕೆತ್ತನೆ ಕಾರ್ಯವನ್ನು ಮಾಡಿಸಲಾಗ್ತಾ ಇತ್ತು. ಆ ಸ್ಥಳದಿಂದ ಲಭ್ಯ ಆಗ್ತಾ ಇರುವಂತಹ ಫೋಟೋಗಳು ಇದು. ನಿನ್ನೆ ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪಿಸಲಾಗಿರುವಂತಹ ವಿಗ್ರಹಕ್ಕೆ ಇನ್ನೂ ಕೂಡ ಕಣ್ಣಿಗೆ ಬಟ್ಟೆ ಕಟ್ಟಿದಂತಹ ಸ್ಥಿತಿಯಲ್ಲೇ ಇದೆ. ಪ್ರಾಣ ಪ್ರತಿಷ್ಠಾಪನೆಯ ಆ ಪೂಜಾ ಕೈಂಕರ್ಯಗಳು ನೆರವೇರುವಂಥ ಸಂದರ್ಭದಲ್ಲಿ ಶಾಸ್ತ್ರೋಕ್ತವಾಗಿ ಅದನ್ನ ಕನ್ನಡಿ ತೋರಿಸುವ ಮೂಲಕ ಆ ಪಟ್ಟಿಯನ್ನ ಕಳಚಲಾಗುತ್ತೆ. ಆದರೆ ನೀವೀಗ ನ್ಯೂಸ್ ಫಸ್ಟ್ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇರುವಂತಹ ಈ ಫೋಟೋ ಇದೆಯಲ್ಲ ಕೆತ್ತನೆಯ ಜಾಗದಿಂದ ಲಭ್ಯ ಆಗಿರುವಂತಹ ಫೋಟೋ ಇದು. ಸೊ ಕೆತ್ತನೆ ಒಂದು ಹಂತ ಸಂಪೂರ್ಣಗೊಂಡ ನಂತರ ಕೈಗಳಿಗೆ ಬಿಲ್ಲು ಬಾಣವನ್ನು ಇಟ್ಟು ಧನುರ್ಧಾರಿಯಾಗಿ ಅಂದರೆ ಎಲ್ಲವೂ ಸಂಪೂರ್ಣವಾಗಿ ಅಂದುಕೊಂಡ ಹಾಗೆ ಕೆತ್ತನೆ ಪೂರ್ಣಗೊಂಡಿರೋದನ್ನು ಒಮ್ಮೆ ಖಾತ್ರಿಪಡಿಸ್ಕೊಳ್ಳೋ ಹಾಗೆ ಅಂತ ಅನ್ಸುತ್ತೆ. ಎಲ್ಲವನ್ನೂ ಕೂಡ ಒಮ್ಮೆ ಇಟ್ಟು ನೋಡಿ ತೆಗೆದಿರುವಂತಹ ಸಂದರ್ಭದ ಫೋಟೋ ಇದು ಅಂತ ನಾವು ಭಾವಿಸ್ಕೊಳ್ಬೇಕಾಗತ್ತೆ. ಅದೇ ಕಾರಣಕ್ಕಾಗಿ ಈ ಫೋಟೋದಲ್ಲಿ ಕಣ್ಣಿಗೆ ಪಟ್ಟಿ ಕಟ್ಟಲಾಗಿಲ್ಲ. ಇದುವರೆಗೂ ಒಂದಷ್ಟು ಫೋಟೋಗಳು ಲಭ್ಯ ಆಗಿತ್ತು. ನ್ಯೂಸ್ ಫಸ್ಟ್ನಲ್ಲೂ ಕೂಡ ಅದನ್ನ ಪ್ರಕಟಿಸಿದ್ವಿ. ಆ ಫೋಟೋಗಳಲ್ಲಿ ಒಂದು ವಿಗ್ರಹದ ಮೇಲೆ ಬಟ್ಟೆಯ ಹೊದಿಕೆ ಇತ್ತು, ಕಣ್ಣಿನ ಭಾಗಕ್ಕೆ ಪಟ್ಟಿಯನ್ನು ಕಟ್ಟಲಾಗಿತ್ತು. ಈ ಫೋಟೋ ನೀವೇನು ಎಕ್ಸ್ಕ್ಲೂಸಿವ್ ಆಗಿ ನ್ಯೂಸ್ ಫಸ್ಟ್ನಲ್ಲಿ ನೋಡ್ತಾ ಇದ್ದೀರಲ್ಲ ಕಣ್ಣಿಗೆ ಪಟ್ಟಿ ಇರದಂತಹ ಕೆತ್ತನೆಯ ಸ್ಥಳದಲ್ಲಿ ತೆಗೆದಿರುವಂತಹ ಫೋಟೋ ಇದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.